ಯಾರಿವನು ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ಕಡಿಮೆ ಬಜೆಟ್ನಲ್ಲಿ ಮಂತ್ರಾಲಯದಿಂದ ತಿರುಪತಿಗೆ ಹೋಗೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸಬ್ರನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಾವು ಹಾಕೋ ಯಾವುದೇ ವಿಡಿಯೋ ಅದು ಡೈರೆಕ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮಂತ್ರಾಲಯದಿಂದ ತಿರುಪತಿಗೆ ಡೈರೆಕ್ಟ್ 2 ಟ್ರೈನ್ ಇದೆ. ಒಂದು ಕನ್ಯಾಕುಮಾರಿ ಎಕ್ಸ್ಪ್ರೆಸ್, ಇನ್ನೊಂದು ರಾಯಲಸೀಮಾ ಎಕ್ಸ್ಪ್ರೆಸ್. ಆದರೆ ನಾವಿಲ್ಲಿ ಗುರುವಾರ ಹೋಗ್ತಿರೋದ್ರಿಂದ ತಿರುಪತಿ ವೀಕ್ಲಿ ಎಕ್ಸ್ಪ್ರೆಸ್ನ ಚೂಸ್ ಮಾಡಿದ್ದೀನಿ. ಇದು ವಾರದಲ್ಲಿ ಒಂದೇ ದಿನ ಇರುತ್ತೆ. ಇದು ಮಂತ್ರಾಲಯದಿಂದ ಮಧ್ಯಾಹ್ನ 2:40ಕ್ಕೆ ಹೊರಟು ರಾತ್ರಿ 10:45 ಸುಮಾರಿಗೆ ತಿರುಪತಿನ ಹೋಗಿ ತಲುಪುತ್ತೆ. ನಾವು ತಿರುಪತಿಗೆ ಹೋಗೋಷ್ಟರಲ್ಲಿ ಸುಮಾರು 10 ಗಂಟೆ 30 ನಿಮಿಷ ಆಗೋಗಿತ್ತು. ಟ್ರೈನ್ ಸ್ವಲ್ಪ ಬೇಗನೆ ರೀಚ್ ಆಯಿತು. ಇದೇ ನೋಡಿ ತಿರುಪತಿ ರೈಲ್ವೆ ಸ್ಟೇಷನ್. ಇಲ್ಲೇ ನಾವು ರಾತ್ರಿ ಊಟನ ಮುಗಿಸಿರ್ತೀವಿ. ರೈಲ್ವೆ ಸ್ಟೇಷನ್ ಆಪೋಸಿಟೇ ನಿಮಗೆ APSRTC ಬಸ್ ಸ್ಟ್ಯಾಂಡ್ ಇದೆ. ಅಲ್ಲಿ ನಿಮಗೆ ತಿರುಪತಿಯಿಂದ ತಿರುಮಲಗೆ ಬಸ್ಗಳು ಸಿಗ್ತವೆ. ಪರ್ ಹೆಡ್ 110 ರೂಪೀಸ್ ಚಾರ್ಜ್ ಮಾಡ್ತಾರೆ. AC ಬಸ್ ಆಗಿರುತ್ತೆ. ನಾರ್ಮಲ್ ಬಸ್ ಆದರೆ 90 ರೂಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ನಾವು ಬಸ್ನಲ್ಲಿ ಬರಬೇಕಾದ್ರೆ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಾವು ತಿರುಮಲ ರೀಚ್ ಆಗೋಷ್ಟರಲ್ಲಿ ರಾತ್ರಿ 12 ಗಂಟೆ ಆಗೋಗಿತ್ತು. ನಾವು ಬರ್ತಿದ್ದಂಗೆ ಪಬ್ಲಿಕ್ ಟಾಯ್ಲೆಟಲ್ಲಿ ಫ್ರೆಶ್ ಅಪ್ ಆಗಿ ರಾತ್ರಿ 12 ಗಂಟೆಗೆ ದರ್ಶನಕ್ಕೆ ನಿಂತ್ಕೊಂಡ್ವಿ ಫ್ರೆಂಡ್ಸ್. 12 ಗಂಟೆಗೆ ದರ್ಶನಕ್ಕೆ ನಿಂತಿರೋದ್ರಿಂದ ಟೋಟಲ್ 7 ಅವರ್ಸ್ ಆಗುತ್ತೆ ಫ್ರೆಂಡ್ಸ್ ನಮಗೆ ದರ್ಶನ ಆಗೋಕ್ಕೆ. ನಾವಿಲ್ಲಿ ಯಾವುದೇ ದರ್ಶನ ಬುಕ್ಕಿಂಗ್ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿರಲ್ಲ, ಡೈರೆಕ್ಟ್ ಧರ್ಮ ದರ್ಶನ ಆಗಿರುತ್ತೆ ಫ್ರೆಂಡ್ಸ್. ದೇವಸ್ಥಾನ ಪಕ್ಕದಲ್ಲಿ ಪ್ರಸಾದ ಕೌಂಟರ್ ಇರುತ್ತೆ. 24 ಅವರ್ಸ್ ಕೂಡ ಲಡ್ಡು ಇಶ್ಯೂ ಮಾಡ್ತಿರ್ತಾರೆ, ನೀವು ತಗೊಂಡು ಬರ್ಬೋದು. ತಿರುಮಲದಲ್ಲಿ ಫ್ರೀ ಬಸ್ ಕೂಡ ಇರ್ತವೆ. ಫ್ರೀ ಬಸ್ನ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತಿರುಮಲ ದೇವಸ್ಥಾನ ಹತ್ರನೇ ಶಾಪಿಂಗ್ ಕಾಂಪ್ಲೆಕ್ಸ್ ಕೂಡ ಇದೆ. ಆ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲೇ ಸ್ವಲ್ಪ ಶಾಪಿಂಗ್ನ ಮುಗಿಸ್ಕೊಂಡು ನಾವು ಹೊರಗಡೆ ಬರ್ತೀವಿ. ಇದೇ ನೋಡಿ ಲೇಪಾಕ್ಷಿ ಸರ್ಕಲ್. ಅಲ್ಲಿಂದ ಒಂದು 100 ಮೀಟರ್ಸ್ ಆಗುತ್ತೆ CRO ಆಫೀಸು. ಅಲ್ಲಿ ನಿಮಗೆ ರೂಮ್ ಸಿಗೋದು. ನಿಮಗೆ ರೂಮ್ ಅಲಾಟ್ಮೆಂಟ್ ಆದಮೇಲೆ ಇದೇ ಥರ TV ಸ್ಕ್ರೀನ್ ಮೇಲೆ ರೂಮ್ ನಂಬರ್ ಡಿಸ್ಪ್ಲೇ ಆಗುತ್ತೆ ಆ್ಯಂಡ್ ಮೊಬೈಲ್ಗೆ ಕೂಡ ಮೆಸೇಜ್ ಬರುತ್ತೆ. ಈ ರೂಮ್ ಅಲಾಟ್ಮೆಂಟ್ ಆಗಿದ್ದು HVC ಅಂತ. HVC ಅಂದರೆ ಹಿಲ್ ವ್ಯೂ ಕಾಟೇಜಸ್ ಅಂತ. 50 ರೂಪೀಸ್ ರೂಮ್ಗೆ ಚಾರ್ಜ್ ಮಾಡ್ತಾರೆ. 500 ರೂಪೀಸ್ ಡೆಪಾಸಿಟ್ ಮಾಡಬೇಕಾಗಿರುತ್ತೆ. ರೂಮ್ ಚೆಕ್ಔಟ್ ಆದಮೇಲೆ ಆ 500 ರೂಪೀಸ್ ನಿಮಗೆ ರೀಫಂಡ್ ಆಗುತ್ತೆ. ಮೇನ್ಲಿ ನೀವು ಆಧಾರ್ ಕಾರ್ಡ್ನ ಕ್ಯಾರಿ ಮಾಡಬೇಕಾಗುತ್ತೆ. ತಿರುಪತಿಲಿ ಪ್ರತಿಯೊಂದು ಕೂಡ ಫ್ರೀನೇ ಸಿಗುತ್ತೆ, ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಫೈನಲಿ ನಮಗೆ ರೂಮ್ಸ್ ಕೀನ ಇಶ್ಯೂ ಮಾಡಿದ್ರು. ರೂಮ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀವಿ. ಸಣ್ಣ ಅಪಾರ್ಟ್ಮೆಂಟ್ಗಳ ಥರ ನಿಮಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಆ್ಯಂಡ್ ರೂಮ್ ಒಳಗಡೆ ನಿಮಗೆ ಡಬಲ್ ಕಾರ್ಡ್ ಸಿಗುತ್ತೆ ಆ್ಯಂಡ್ ವಾಶ್ರೂಮ್ ವಿತ್ ಗೀಸರ್ ಸಿಗುತ್ತೆ. ಟೋಟಲ್ 50 ರೂಪೀಸ್ ವರ್ತ್ ಅನ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ನಾವು ಅನ್ನಪ್ರಸಾದಂ ಕಾಂಪ್ಲೆಕ್ಸ್ಗೆ ಬಂದ್ವಿ ಫ್ರೆಂಡ್ಸ್. ಡೈಲಿ ಊಟ ಇರುತ್ತೆ. ಟೈಮಿಂಗ್ಸ್ ಕೂಡ ನೋಡ್ಬೋದು ನೀವು. ಆ್ಯಂಡ್ ಅನ್ನಪ್ರಸಾದ ಅಂತೂ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಮಿಸ್ ಮಾಡದೆ ಟ್ರೈ ಮಾಡಿ. ಫೈನಲ್ ತಿರುಮಲದಿಂದ ತಿರುಪತಿ ರೈಲ್ವೆ ಸ್ಟೇಷನ್ಗೆ ಡೈರೆಕ್ಟ್ ಬಸ್ ಕೂಡ ಇರುತ್ತೆ. 90 ರೂಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ರೈಲ್ವೆ ಸ್ಟೇಷನ್ ಮುಂದೆ ಕರ್ಕೊಂಡು ಬಿಡ್ತಾರೆ ಫ್ರೆಂಡ್ಸ್. ಇದು ತಿರುಪತಿ ರೈಲ್ವೆ ಸ್ಟೇಷನ್ ಆಗಿರುತ್ತೆ. ಇಲ್ಲಿಂದ ಕರ್ನಾಟಕದ ಪ್ರಮುಖ ಜಿಲ್ಲೆಗಳಿಗೆ ಟ್ರೈನ್ ಅವೈಲಬಿಲಿಟಿ ಭಾಳ ಇರುತ್ತೆ. ಇಲ್ಲಿಂದ ಡೈರೆಕ್ಟ್ ನೀವು ಬೆಂಗಳೂರು ಹಾಗೂ ಮೈಸೂರು ಕಡೆಗೆ ಹೋಗೋರಾಗಿದ್ದರೆ ಬೆಸ್ಟ್ ನೀವು ಚಾಮರಾಜನಗರ ಎಕ್ಸ್ಪ್ರೆಸ್ನ ಚೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಚಾಮರಾಜನಗರ ಎಕ್ಸ್ಪ್ರೆಸ್ ಟ್ರೈನ್ ನಿಮಗೆ ಡೈಲಿ ರನ್ಸ್ ಆಗಿರುತ್ತೆ ಫ್ರೆಂಡ್ಸ್. ಈ ಟ್ರೈನ್ ತಿರುಪತಿನ ರಾತ್ರಿ 9:40ಕ್ಕೆ ಬಿಟ್ಟು ಬೆಳಗಿನ ಜಾವ 4:30 ಸುಮಾರಿಗೆ ಬೆಂಗಳೂರನ್ನ ತಲುಪಿ, ಅದೇ ಸೇಮ್ ಟ್ರೈನ್ ನಿಮಗೆ ಮೈಸೂರಿಗೆ ಕೂಡ ಬೆಳಗ್ಗೆ 7 ಗಂಟೆ 10 ನಿಮಿಷ ಅಷ್ಟರಲ್ಲಿ ಮೈಸೂರನ್ನ ತಲುಪಬಹುದಾಗಿದೆ ಫ್ರೆಂಡ್ಸ್. ಇದೇ ಟ್ರೈನ್ ಮುಂದುವರೆದು ಚಾಮರಾಜನಗರಕ್ಕೂ ಹೋಗ್ಬೋದಾಗಿದೆ ಫ್ರೆಂಡ್ಸ್. ಮಾಹಿತಿ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.